ದಾವಣಗೆರೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ ಆದಂತಹ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಡಮ್ಮಿ ಅಭ್ಯರ್ಥಿ ಅಂತ ವ್ಯಂಗ್ಯ ಮಾಡಿರುವಂತಹ ವಿಚಾರ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶಗೊಂಡಿದ್ದಾರೆ. ನಾವು ದೊಡ್ಡ ಪ್ರಮಾಣದಲ್ಲಿ ಗೆಲ್ತೀವಿ, ನೋಡ್ತಾ ಇರಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಬಸವರಾಜ ಬೊಮ್ಮಾಯಿ ಅವರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಡಮ್ಮಿ ಅಭ್ಯರ್ಥಿಗಳು ನಿಂತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಂಥದ್ದು. ಈ ಒಂದು ವಿಚಾರಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ದೊಡ್ಡ ಪ್ರಮಾಣದಲ್ಲಿ ಗೆಲ್ತೀವಿ, ನೋಡ್ತಾ ಇರಿ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಡವರು, ಹಿಂದುಳಿದ ಸಮುದಾಯದವರು ಇದ್ದಾರೆ. ಬಿಜೆಪಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವರ ಬಲಾಬಲ ಸಿಕ್ಕಿದೆ. ಅಚ್ಚರಿಯಾಗುವಂತ ಫಲಿತಾಂಶ ಬರುತ್ತೆ, ಕಾದ್ ನೋಡಿ ಅಂತ ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಜಯ ಪತಾಕೆ ಹಾರಿಸ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಾ ಇರುವಂತದ್ದು. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ಮುಂದೆ ಸಾಗ್ತಾ ಇದೀವಿ. ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಕೂಡ ಬಿಜೆಪಿಗೆ ಸೇರ್ತಿದ್ದಾರೆ. ಹಾಗಾಗಿ ಗೆದ್ದು ತೋರಿಸ್ತೀವಿ, ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ತಾವು ನೋಡ್ತೀರಿ, ಬಹಳ ದೊಡ್ಡ ಪ್ರಮಾಣದ ಬಡವರು, ಹಿಂದುಳಿದ ವರ್ಗದವರು, SC ST ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟಿಗೆ ಸಿಗ್ತಾ ಇದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಲವಾರು ಕಾಂಗ್ರೆಸ್ಸಿಗರು ಕಳೆದ ಬಾರಿ, ಅದರ ಹಿಂದಿನ ಬಾರಿ ಏನು ಕಾಂಗ್ರೆಸ್ಸಿಗೆ ಚುನಾವಣೆ ಮಾಡಿದ್ರು, ಎಲ್ಲ ಪ್ರಮುಖರು ಈಗ BJPಯನ್ನು ಸೇರ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದ ಮಾರ್ಜಿನಲ್ಲಿ ಗೆಲ್ತೇವೆ. ಇಲ್ಲಿಯೂ ಕೂಡ ಪ್ರಥಮ ಬಾರಿ BJP ಬಾವುಟವನ್ನು ಹಾರಿಸ್ತೇವೆ. ಭಾಳ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ತಾವು ನೋಡ್ತೀರಿ, ಭಾಳ ದೊಡ್ಡ ಪ್ರಮಾಣದ ಬಡವರು, ಹಿಂದುಳಿದ ವರ್ಗದವರು, SC ST ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟಿಗೆ ಸಿಗ್ತಾ ಇದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಲವಾರು ಕಾಂಗ್ರೆಸ್ಸಿಗರು